ನಮಸ್ತೆ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನನ್ನ ಹಿಂದಿನ ವಿಡಿಯೋದಲ್ಲಿ ವರ್ಸ್ಟ್ ರೀಮೇಕ್ ಕನ್ನಡ ಸಿನಿಮಾಗಳ ಬಗ್ಗೆ ಪಾರ್ಟ್ 1 ಪಾರ್ಟ್ 2 ಅಂತ 2 ವಿಡಿಯೋಗಳನ್ನು ಮಾಡಿದ್ದೆ. ಇವತ್ತಿನ ಈ ವಿಡಿಯೋದಲ್ಲಿ ಒರಿಜಿನಲನ್ನು ಮೀರಿಸಿದ ರೀಮೇಕ್ಗಳು, ಅಂದರೆ ಬೇರೆ ಭಾಷೆಯಲ್ಲಿ ಸೂಪರ್ ಹಿಟ್ ಆದ ಸಿನಿಮಾಗಳನ್ನು ಕನ್ನಡದಲ್ಲಿ ರೀಮೇಕ್ ಮಾಡಿ ಅವುಗಳು ಮೂಲ ಚಿತ್ರಕ್ಕಿಂತ ಕನ್ನಡದಲ್ಲಿ ಹೆಚ್ಚು ಹೆಸರು ಮಾಡಿದಂತಹ ಸಿನಿಮಾಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ವರ್ಸ್ಟ್ ರೀಮೇಕ್ ಲಿಸ್ಟ್ ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಕ್ಲಿಕ್ ಮಾಡಿ ನೋಡಿ. ಈಗ ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ರಾಮಾಚಾರಿ. ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಚಿತ್ರರಂಗದಲ್ಲಿ ಪಡೆದುಕೊಂಡೋದಕ್ಕಿಂತ ಕಳೆದುಕೊಂಡಿದ್ದೇ ಜಾಸ್ತಿ. ನಾವು ಇತ್ತೀಚಿನ ದಿನಗಳಲ್ಲಿ ಪ್ಯಾನ್ ಇಂಡಿಯಾ ಅನ್ನೋ ಹೆಸರನ್ನು KGF ಬಂದಾಗಿನಿಂದ ಕೇಳ್ತಾ ಇದ್ದೀವಿ. ಆದರೆ ಕನಸುಗಾರ ವಿ ರವಿಚಂದ್ರನ್ ಅವರು 1991ರಲ್ಲಿ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿದರು. ಅದು ಶಾಂತಿ ಕ್ರಾಂತಿ. ಈ ಸಿನಿಮಾ ಏಕಕಾಲಕ್ಕೆ 4 ಭಾಷೆಗಳಲ್ಲಿ ನಿರ್ಮಾಣವಾಗಿರುತ್ತೆ. 10 ಲಕ್ಷಕ್ಕೆ ಒಂದು ಕನ್ನಡ ಸಿನಿಮಾ ತಯಾರಾಗ್ತಿದ್ದಂತಹ ಆ ಟೈಮಲ್ಲಿ ರವಿಚಂದ್ರನ್ ಅವರು ತಮ್ಮ ಈಶ್ವರಿ ಪ್ರೊಡಕ್ಷನ್ ಅಡಿಯಲ್ಲಿ 3 ರಿಂದ 4 ಕೋಟಿ ವೆಚ್ಚದಲ್ಲಿ ಶಾಂತಿ ಕ್ರಾಂತಿ ಸಿನಿಮಾವನ್ನು ನಿರ್ಮಾಣ ಮಾಡಿರ್ತಾರೆ. ಈ ಸಿನಿಮಾಗಾಗಿ ಇಡೀ ಚಿತ್ರರಂಗ ಕಾಯ್ತಾ ಇರುತ್ತೆ. ಆದರೆ ಬಿಡುಗಡೆಯಾದ ನಂತರ ಈ ಸಿನಿಮಾ ಅಂದುಕೊಂಡಂತೆ ಆಗಲ್ಲ. ಶೂಟಿಂಗ್ ಮಧ್ಯದಲ್ಲೇ ಸಿನಿಮಾ ಕೈ ತಪ್ತಾ ಇದೆ ಅನ್ನೋದು ರವಿಚಂದ್ರನ್ ಅವರ ಅರಿವಿಗೆ ಬಂದಿರುತ್ತೆ. ಆದರೆ ಹಿಡಿದ ಕೆಲಸ ಬಿಡಬಾರ್ದು ಅಂತ ಸಿನಿಮಾನ ಕಂಪ್ಲೀಟ್ ಮಾಡಿ ರಿಲೀಸ್ ಮಾಡಿರ್ತಾರೆ. ರವಿಚಂದ್ರನ್ ಅವರು ಊಹೆ ಮಾಡಿದ ರೀತಿಯಲ್ಲೇ ಸಿನಿಮಾ ವರ್ಕೌಟ್ ಆಗಲ್ಲ. ಇದರ ಮಧ್ಯ ಶಾಂತಿ ಕ್ರಾಂತಿ ಬಜೆಟ್ ಜಾಸ್ತಿ ಆಗ್ತಿರೋದ್ರಿಂದ ಸಣ್ಣ ಬಜೆಟ್ನಲ್ಲಿ ಒಂದು ಸಿನಿಮಾನ ಮಾಡಬೇಕು ಅಂತ ಹೇಳಿ ಅದೇ ವರ್ಷ ತಮಿಳಿನಲ್ಲಿ ಸೂಪರ್ ಹಿಟ್ ಆದ ಚಿನ್ನತಂಬಿ ಅನ್ನೋ ಸಿನಿಮಾದ ರೀಮೇಕ್ ರೇಟ್ಸ್ ತಗೊಂಡು ಮಾಲಾಶ್ರೀ ಅವರನ್ನು ಕಾಸ್ಟಿಂಗ್ ಮಾಡಿ ರಾಮಾಚಾರಿ ಅಂತ ಸಿನಿಮಾ ಮಾಡಿರ್ತಾರೆ. ರಾಮಾಚಾರಿ ಚಿತ್ರದ ನಿರ್ದೇಶನದ ಜವಾಬ್ದಾರಿಯನ್ನು ಡಿ ರಾಜೇಂದ್ರ ಬಾಬುರವರಿಗೆ ರವಿಚಂದ್ರನ್ ರವರು ವಹಿಸಿರ್ತಾರೆ. ಈ ಸಿನಿಮಾದಿಂದ ಅಷ್ಟೋ ಇಷ್ಟೋ ಬಂದರೆ ಅದನ್ನು ಶಾಂತಿ ಕ್ರಾಂತಿ ಸಿನಿಮಾಗೆ ಬಳಸ್ಕೊಳ್ಬಹುದು ಅಂತ ರಾಮಾಚಾರಿ ಸಿನಿಮಾವನ್ನು ಮಾಡಿರ್ತಾರೆ ಅಷ್ಟೇ. ಆದರೆ ರಾಮಾಚಾರಿ ರಿಲೀಸ್ ಆಗಿ ಊಹೆಗೂ ಮೀರಿದ ಯಶಸ್ಸನ್ನು ಕಾಣುತ್ತೆ. ಮಾಲಾಶ್ರೀ ರವಿಚಂದ್ರನ್ ಅವರ ಜೋಡಿ ಸಿನಿಮಾ ನೋಡಿದ ಪ್ರೇಕ್ಷಕರಿಗೆ ತುಂಬ ಇಷ್ಟವಾಗುತ್ತೆ. ತಮಿಳಿನಲ್ಲಿ ಖುಷ್ಬುರವರು ಮಾಡಿದ ಪಾತ್ರವನ್ನು ಕನ್ನಡದಲ್ಲಿ ಮಾಲಾಶ್ರೀರವರು ಮನಸ್ಸಿಗೆ ಮುಟ್ಟುವಂತೆ ಮಾಡಿರ್ತಾರೆ. ಡಿ ರಾಜೇಂದ್ರ ಬಾಬುರವರು ಕನ್ನಡಿಗರ ಸದಭಿರುಚಿಗೆ ತಕ್ಕನಾಗಿ ಸಿನಿಮಾವನ್ನು ತೆರೆ ಮೇಲೆ ತಂದಿರ್ತಾರೆ. ರವಿಚಂದ್ರನ್ ಅವರ ಪರ್ಫಾರ್ಮೆನ್ಸ್, ಮಾಲಾಶ್ರೀ ಅವರ ಪರ್ಫಾರ್ಮೆನ್ಸ್, ಹಂಸಲೇಖರ್ ಅವರ ಸಂಗೀತ ಎಲ್ಲ ಪ್ರೇಕ್ಷಕರನ್ನು ಮೋಡಿ ಮಾಡಿರುತ್ತೆ. ಹಾಗಾಗಿ ರಾಮಾಚಾರಿ ಸಿನಿಮಾವನ್ನು ಜನ ತುಂಬ ಇಷ್ಟಪಡ್ತಾರೆ. ಅದಾದ ನಂತರ ರಿಲೀಸ್ ಆದ ಶಾಂತಿ ಕ್ರಾಂತಿ ಸಿನಿಮಾವನ್ನು ಜನ ನಿರಾಕರಿಸ್ತಾರೆ. ಶಾಂತಿ ಕ್ರಾಂತಿಯಿಂದ ಆದಂತಹ ಲಾಸನ್ನು ರಾಮಾಚಾರಿ ಸ್ವಲ್ಪ ಮಟ್ಟಿಗೆ ನಿವಾರಿಸುತ್ತೆ. ಹೀಗೆ 1991ರಲ್ಲಿ ರಾಮಾಚಾರಿ ಮೂಲ ಚಿತ್ರಕ್ಕಿಂತ ಕನ್ನಡದಲ್ಲಿ ಯಶಸ್ವಿ ಪ್ರದರ್ಶನವಾಗುತ್ತೆ. ಯಜಮಾನ. ಕನ್ನಡದಲ್ಲಿ ಸಾರ್ವಕಾಲಿಕ ದಾಖಲೆ ಬರೆದ ಸಿನಿಮಾಗಳಲ್ಲಿ ಯಜಮಾನ ಸಹ ಒಂದು. ಹೇಗೆ ರೌಡಿಸಮ್ ಸಿನಿಮಾಗಳಿಗೆ ಓಂ ಸ್ಫೂರ್ತಿಯಾಗುತ್ತೋ ಹಾಗೆ 2000 ನಂತರ ಬಂದ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾಗಳಿಗೆ ಯಜಮಾನ ಸ್ಫೂರ್ತಿಯಾಗಿ ನಿಲ್ಲುತ್ತೆ. ಕನ್ನಡದಲ್ಲಿ ಅತಿ ಹೆಚ್ಚು ಕಾಲ ಓಡಿದ ಸಿನಿಮಾಗಳಲ್ಲಿ ಯಜಮಾನ ಸಹ ಒಂದು. ಇದು ತಮಿಳಿನ ವಾನಂತೈ ಪೋಲಾ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ಪ್ರೊಡ್ಯೂಸರ್ ರೆಹಮಾನ್ ರವರು ಯಾವುದೇ ಕೆಲಸಕ್ಕೆ ಚೆನ್ನೈಗೆ ಹೋಗಿರ್ತಾರೆ. ಅಲ್ಲಿ ಯಾವುದೋ ಒಂದು ಥಿಯೇಟರ್ನಲ್ಲಿ ವಾನಂತೈ ಪೋಲಾ ಸಿನಿಮಾವನ್ನು ನೋಡಿ ಅದರ ನಿರ್ಮಾಪಕರನ್ನು ಕಾಂಟ್ಯಾಕ್ಟ್ ಮಾಡಿ ರೀಮೇಕ್ ರೇಟ್ಸ್ ಅನ್ನು ತಂದಿರ್ತಾರೆ. ಸಿನಿಮಾ ನೋಡುವಾಗಲೇ ಈ ಪಾತ್ರಕ್ಕೆ ಇವರೇ ಕನ್ನಡದಲ್ಲಿ ಮಾಡಬೇಕು ಅಂತ ರೆಹಮಾನ್ ರವರು ಡಿಸೈಡ್ ಆಗಿರ್ತಾರೆ. ಚೆನ್ನೈನಿಂದ ಬಂದ ತಕ್ಷಣ ವಿಷ್ಣು ಸರ್ ಭೇಟಿ ಮಾಡಿ ಸಿನಿಮಾ ತೋರಿಸಿ ಅವರನ್ನು ಒಪ್ಪಿಸಿ ನಂತರ ಶಶಿಕುಮಾರ್, ಅಭಿಜಿತ್, ಪ್ರೇಮರವರನ್ನು ಕಾಸ್ಟಿಂಗ್ ಮಾಡಿ ಯಜಮಾನ ಅನ್ನೋ ಟೈಟಲ್ನಲ್ಲಿ ಸಿನಿಮಾ ಮಾಡ್ತಾರೆ. 2000 ಇಸವಿಯಲ್ಲಿ ಅಣ್ಣೋರು ವೀರಪ್ಪನ್ನಿಂದ ಬಿಡುಗಡೆಯಾದ ನಂತರ ಡಿಸೆಂಬರ್ನಲ್ಲಿ ಈ ಸಿನಿಮಾವನ್ನು ರಿಲೀಸ್ ಮಾಡ್ತಾರೆ. ಆರ್ ಶೇಷಾದ್ರಿ ಹಾಗೂ ರಾಧಾ ಭಾರತಿ ಎನ್ನುವವರು ಈ ಸಿನಿಮಾವನ್ನು ನಿರ್ದೇಶನ ಮಾಡಿರ್ತಾರೆ. ಸಿನಿಮಾ ಊಹೆಗೂ ಮೀರಿದ ಯಶಸ್ಸನ್ನು ಕಂಡುಬಿಡುತ್ತೆ. ಅಣ್ಣ ತಮ್ಮಂದಿರ ಬಾಂಧವ್ಯ ಹೇಗಿರಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತಮ್ಮ ಅಭಿನಯದ ಮುಖಾಂತರ ತೋರಿಸಿರ್ತಾರೆ ಡಾಕ್ಟರ್ ವಿಷ್ಣುವರ್ಧನ್ ರವರು. 2 ಪಾತ್ರಗಳಲ್ಲಿ ವಿಷ್ಣುವರ್ಧನ್ ರವರ ಎಕ್ಸ್ಪ್ರೆಷನ್ಸ್, ಬಾಡಿ ಲ್ಯಾಂಗ್ವೇಜ್ ತುಂಬ ವೇರಿಯೇಷನ್ ಇರುತ್ತೆ. ಒಬ್ಬ ಜವಾಬ್ದಾರಿ ಅಣ್ಣನ ಪಾತ್ರಕ್ಕೆ ಯಾವ ಥರ ಬಾಡಿ ಲ್ಯಾಂಗ್ವೇಜ್ ಬೇಕೋ, ಒಬ್ಬ ಅವಿದ್ಯಾವಂತ ತಮ್ಮನ ಪಾತ್ರಕ್ಕೆ ಯಾವ ಥರ ಬಾಡಿ ಲ್ಯಾಂಗ್ವೇಜ್ ಬೇಕೋ ಅದನ್ನೆಲ್ಲ ಸ್ಕ್ರೀನ್ ಮೇಲೆ ಮನಮುಟ್ಟುವಂತೆ ತೋರಿಸಿರ್ತಾರೆ ವಿಷ್ಣುವರ್ಧನ್ ರವರು. ಇಡೀ ಕುಟುಂಬ ಕೂತು ನೋಡಲು ಇದೊಂದು ಅತ್ಯದ್ಭುತ ಸಿನಿಮಾವೆಂದು ಜನ ಪದೇ ಪದೇ ಈ ಸಿನಿಮಾವನ್ನು ನೋಡ್ತಾರೆ. ಕನ್ನಡದ ನೇಟಿವಿಟಿಗೆ ತಕ್ಕನಾಗಿ ಯಜಮಾನ ಮೂಡಿ ಬಂದಿರುತ್ತೆ. ಹಾಗೆ ಆ ಟೈಮಲ್ಲಿ ಜನಗಳಿಗೆ ಬೇಕಾದ ಕಥೆ ಕೂಡ ಈ ಸಿನಿಮಾದಲ್ಲಿ ಇರುತ್ತೆ. ಈ ಸಿನಿಮಾ ಈ ಮಟ್ಟಿಗೆ ಹೋಗುತ್ತೆ ಅನ್ನೋದು ನಿರ್ಮಾಪಕರಿಗೂ ಸಹ ಗೊತ್ತಿರಲ್ಲ. ರಿಲೀಸ್ಗೂ ಮುಂಚೆ ರೆಹಮಾನ್ ರವರು ಸಿನಿಮಾವನ್ನು ಕಡಿಮೆ ಬಜೆಟ್ಗೆ ಡಿಸ್ಟ್ರಿಬ್ಯೂಟರ್ಗಳಿಗೆ ಸೇಲ್ ಮಾಡಿರ್ತಾರೆ. ಹಾಗಾಗಿ ನಿರ್ಮಾಪಕರಿಗೆ ಈ ಸಿನಿಮಾದಿಂದ ಅಷ್ಟೇನೂ ಲಾಭ ಆಗಲ್ಲ. ಹಾಕಿದ್ದ ಬಂಡವಾಳದ ಮೇಲೆ ಒಂದಿಷ್ಟು ಹಣ ಬಂದಿರುತ್ತೆ ಅಷ್ಟೇ. ಆದರೆ ಡಿಸ್ಟ್ರಿಬ್ಯೂಟರ್ಗಳಿಗೆ ತುಂಬ ಒಳ್ಳೆ ಲಾಭ ಆಗಿರುತ್ತೆ. ಆ ಕಾಲಕ್ಕೆ 40 ರಿಂದ 50 ಕೋಟಿ ಕಲೆಕ್ಷನ್ ಮಾಡಿದೆ ಅಂದರೆ ಲೆಕ್ಕ ಹಾಕಿ ಈ ಸಿನಿಮಾನ ಜನ ಎಷ್ಟು ಇಷ್ಟಪಟ್ಟಿದ್ರು ಅಂತ. ತಮಿಳಿನ ವಾನಂತೈ ಪೋಲಾ ಸಿನಿಮಾಗಿಂತ ಕನ್ನಡದ ಯಜಮಾನ ದೊಡ್ಡ ಸಕ್ಸಸ್ ಕಾಣುತ್ತೆ. ಚೆಲುವಿನ ಚಿತ್ತಾರ. ರೀಮೇಕ್ ಆದರೂ ಕನ್ನಡದಲ್ಲಿ ಬಾಕ್ಸ್ ಆಫೀಸ್ ಹುಡಿತ್ ಮಾಡಿದ ಸಿನಿಮಾಗಳಲ್ಲಿ ಚೆಲುವಿನ ಚಿತ್ತಾರ ಕೂಡ ಒಂದು. ಆ ಟೈಮಲ್ಲಿ ಗಣೇಶ್ ರವರ ಗೋಲ್ಡನ್ ಯುಗ ಅನ್ನಬಹುದು. ಮುಂಗಾರು ಮಳೆ ಥಿಯೇಟರ್ನಲ್ಲಿ ಓಡ್ತಾ ಇದ್ದಂಥ ಸಂದರ್ಭದಲ್ಲಿ ಹುಡುಗಾಟ ರಿಲೀಸ್ ಆಗಿ ಅದು ಕೂಡ ಸೂಪರ್ ಹಿಟ್ ಆಗಿರುತ್ತೆ. ಇವೆರಡು ಸಿನಿಮಾಗಳು ಥಿಯೇಟರ್ನಲ್ಲಿ ಇರಬೇಕಾದ್ರೇ ಚೆಲುವಿನ ಚಿತ್ತಾರ ರಿಲೀಸ್ ಆಗುತ್ತೆ.
ಆಗ ಕರ್ನಾಟಕದ ಹಲವು ಥಿಯೇಟರ್ಗಳಲ್ಲಿ ಗಣೇಶ್ ರವರ ಸಿನಿಮಾಗಳ ಸೌಂಡೇ ಎನ್ನಬಹುದು. ಚೆಲುವಿನ ಚಿತ್ತಾರ ಕೂಡ ಒಂದು ಬ್ಲಾಕ್ ಬಾಸ್ಟರ್ ಸಿನಿಮಾವಾಗುತ್ತೆ. ಇದು ತಮಿಳಿನ ಕಾಜಲ್ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ಎಸ್ ನಾರಾಯಣ್ ರವರು ಇದನ್ನು ನಿರ್ದೇಶನ ಮಾಡಿರ್ತಾರೆ. ಗ್ಯಾರೇಜ್ ಮಾದೇಶನ ಪಾತ್ರದಲ್ಲಿ ಗಣೇಶ್ ರವರು ಆಕ್ಟ್ ಮಾಡಿದರೆ, ಐಶು ಅನ್ನೋ ಪಾತ್ರದಲ್ಲಿ ಅಮೂಲ್ಯರವರು ಆಕ್ಟ್ ಮಾಡಿರ್ತಾರೆ. ಅಲ್ಲಿ ತನಕ ಚೈಲ್ಡ್ ಆಕ್ಟರ್ ಆಗಿ ಕಾಣಿಸ್ಕೊಳ್ತಿದ್ದ ಅಮೂಲ್ಯರವರು ಚೆಲುವಿನ ಚಿತ್ತಾರದ ಮೂಲಕ ಪೂರ್ಣ ಪ್ರಮಾಣದ ನಾಯಕಿಯಾಗಿರ್ತಾರೆ. ತುಂಬಾ ಚಿಕ್ಕ ವಯಸ್ಸಿನಲ್ಲಿ ಅಮೂಲ್ಯರವರು ಹೀರೋಯಿನ್ ಪಾತ್ರ ಮಾಡಿರ್ತಾರೆ. ಇದು ಕೂಡ ಆ ಟೈಮಲ್ಲಿ ಕಾಂಟ್ರವರ್ಸಿಗಳಿಗೆ ಗುರಿಯಾಗಿರುತ್ತೆ. ಇದೊಂದು ರೀಮೇಕ್ ಆದ್ರೂ ಕನ್ನಡಿಗರಿಗೆ ಹಿಂದೆಂದೂ ನೋಡಿರದ ಒಂದು ಸಿನಿಮಾವಾಗಿರುತ್ತೆ. ಆಗ್ತಾನೆ ಬಾಲ್ಯ ವಿವಾಹ ಮಾಡಬಾರ್ದು ಅನ್ನೋ ಕಾನೂನು ತುಂಬಾ ಸ್ಟ್ರಿಕ್ಟ್ ಆಗಿರುತ್ತೆ. ಒಬ್ಬ ಮೈನರ್ ಹುಡುಗಿನ ಒಬ್ಬ ಹುಡುಗ ಮದುವೆ ಆಗ್ಬೇಕಾದ್ರೆ ಎಷ್ಟು ತೊಂದರೆ ಆಗುತ್ತೆ. ಲವ್ ಮಾಡಿ ಮನೆ ಬಿಟ್ಟು ಓಡಿ ಹೋಗೋ ಪ್ರೇಮಿಗಳು ಏನೇನು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಪ್ರೀತಿ ಮಾಡಿದಷ್ಟು ಸುಲಭ ಅಲ್ಲ ಜೀವನ ಮಾಡೋದು ಅನ್ನೋದನ್ನ ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ತೋರಿಸಿರ್ತಾರೆ ಎಸ್ ನಾರಾಯಣ್ ರವರು. ಗಣೇಶ್ ಅವರ ಮುಗ್ಧತೆ ಅಭಿನಯ, ಅಮೂಲ್ಯರವರ ಕ್ಯೂಟ್ನೆಸ್ ಹಾಗೆ ಹಾಡುಗಳು ಎಲ್ಲ ಸೇರಿ ಇದೊಂದು ರೀಮೇಕ್ ಸಿನಿಮಾ ಅನ್ನೋದನ್ನೇ ಜನ ಮರೆತು ಕನ್ನಡ ಸಿನಿಮಾವೆಂದು ಬಾಚಿ ತಪ್ಕೊಳ್ತಾರೆ. ಮುಂಗಾರು ಮಳೆಯಲ್ಲಿ ಪ್ರೀತಮ್ ಆಗಿ ಗಣೇಶ್ ರವರನ್ನ ಜನ ಯಾವ ಥರ ಇಷ್ಟಪಟ್ಟಿದ್ರೋ ಅದೇ ರೀತಿ ಚೆಲುವಿನ ಚಿತ್ತಾರ ಸಿನಿಮಾದಲ್ಲಿ ಮಾದೇಶನ ಪಾತ್ರವನ್ನ ಜನ ಅಷ್ಟೇ ಇಷ್ಟಪಡ್ತಾರೆ. ಅಮೂಲ್ಯ ಮತ್ತು ಗಣೇಶ್ ರವರು ನಿಜ ಜೀವನದಲ್ಲೂ ಮದುವೆ ಆಗ್ತಾರೆ ಅನ್ನೋ ಸುದ್ದಿ ಆಗ ಓಡಾಡ್ತಿರುತ್ತೆ. ಈ ಸಿನಿಮಾ ನೋಡಿದ ಪ್ರೇಕ್ಷಕರು ಎಷ್ಟೋ ತಮ್ಮ ಹೆಣ್ಣು ಮಕ್ಕಳಿಗೆ ಐಶು ಅಂತ ಹೆಸರಿಟ್ಟರೆ, ಎಷ್ಟೋ ತಮ್ಮ ಗಂಡು ಮಕ್ಕಳಿಗೆ ಮಾದೇಶ ಅಂತ ಹೆಸರಿಟ್ಟಿರ್ತಾರೆ. ಹೀಗೆ 2007ರಲ್ಲಿ ಚೆಲುವಿನ ಚಿತ್ತಾರ ಒಂದು ಬಿಗ್ಗೆಸ್ಟ್ ಬ್ಲಾಕ್ ಬಾಸ್ಟರ್ ಮೂವಿಯಾಗಿರುತ್ತೆ. ತಮಿಳಿನ ಕಾದಲ್ ಸಿನಿಮಾಗಿಂತಲೂ ಕನ್ನಡದ ಚೆಲುವಿನ ಚಿತ್ತಾರ ತುಂಬ ದೊಡ್ಡ ಯಶಸ್ಸನ್ನು ಸಾಧಿಸುತ್ತೆ. ಸೂರ್ಯವಂಶ ಇದು 1999ರಲ್ಲಿ ತೆರೆ ಕಂಡ ಸಿನಿಮಾ. ಇದನ್ನು ಸಹ ಎಸ್ ನಾರಾಯಣ್ ರವರೇ ನಿರ್ದೇಶನ ಮಾಡಿರ್ತಾರೆ. ವಿಷ್ಣುವರ್ಧನ್ ರವರ ಬಿಗ್ಗೆಸ್ಟ್ ಬ್ಲಾಕ್ ಬಾಸ್ಟರ್ ಲಿಸ್ಟ್ಗಳಲ್ಲಿ ಸೂರ್ಯವಂಶ ಕೂಡ ಒಂದು. ಇದು ತಮಿಳಿನ ಸೂರ್ಯವಂಶಂ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ತಮಿಳಿನಲ್ಲಿ ಈ ಸಿನಿಮಾ ಸೂಪರ್ ಹಿಟ್ ಆದ ನಂತರ ಹಿಂದಿ ತೆಲುಗುಗೂ ಸಹ ಇದು ರೀಮೇಕ್ ಆಗಿರುತ್ತೆ. ತೆಲುಗುನಲ್ಲಿ ವೆಂಕಟೇಶ್ ರವರು ಆಕ್ಟ್ ಮಾಡಿದರೆ, ಹಿಂದಿಯಲ್ಲಿ ಅಮಿತಾಬ್ ಬಚ್ಚನ್ ರವರು ಆಕ್ಟ್ ಮಾಡಿರ್ತಾರೆ. ಅದೇ ರೀತಿ ಕನ್ನಡಕ್ಕೂ ಕೂಡ ಈ ಸಿನಿಮಾ ಸೂರ್ಯವಂಶ ಅನ್ನೋ ಹೆಸರಿಗೆ ರೀಮೇಕ್ ಆಗುತ್ತೆ. 1998ರಲ್ಲಿ ತೆಲುಗಿನ ಸೂರ್ಯವಂಶಂ ರಿಲೀಸ್ ಆಗಿ ತಕ್ಕ ಮಟ್ಟಿಗೆ ಪ್ರದರ್ಶನ ಕಾಣುತ್ತೆ. 1999ರ ಮೇನಲ್ಲಿ ಹಿಂದಿಯ ಸೂರ್ಯವಂಶಂ ರಿಲೀಸ್ ಆಗುತ್ತೆ. ಹಿಂದಿಯ ಸೂರ್ಯವಂಶಂ ಸಿನಿಮಾ ಜನಗಳಿಗೆ ಯಾಕೋ ಇಷ್ಟ ಆಗಲ್ಲ. ಆ ಪಾತ್ರದಲ್ಲಿ ಅಮಿತಾಬ್ ಬಚ್ಚನ್ ರವರನ್ನ ಜನ ಇಷ್ಟಪಡಲ್ಲ. ಸಿನಿಮಾ ಇದ್ದ ನಿರೀಕ್ಷೆಯನ್ನು ಹುಸಿ ಮಾಡಿ ಅವರೇಜ್ ಆಗುತ್ತೆ. ಯಾವಾಗ ಹಿಂದಿಯ ಸೂರ್ಯವಂಶಂ ಅವರೇಜ್ ಆಗುತ್ತೋ ಆಗ ಕನ್ನಡದ ಸೂರ್ಯವಂಶ ಸಿನಿಮಾದ ಮೇಲೆ ನೆಗೆಟಿವ್ ಟಾಕರು ಹರಿದಾಡಲು ಶುರುವಾಗುತ್ತೆ. ಅಮಿತಾಬ್ ಬಚ್ಚನ್ ರವರೇ ಆ ಪಾತ್ರಕ್ಕೆ ಜೀವ ತುಂಬಲು ಆಗಲಿಲ್ಲ, ಇನ್ನು ವಿಷ್ಣುವರ್ಧನ್ ರವರು ತುಂಬ್ತಾರ. ಕನ್ನಡದಲ್ಲೂ ಈ ಸಿನಿಮಾ ನೆಲ ಕಚ್ಚುತ್ತೆ ಅಂತ ಗಾಂಧಿನಗರದಲ್ಲಿ ಮಾತಾಡ್ತಿರ್ತಾರೆ. ಆದರೆ ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ರವರು ಸಿನಿಮಾನ ಕನ್ನಡಿಗರ ಸದಭಿರುಚಿಗೆ ತಕ್ಕನ್ನಾಗಿ ತೆರೆ ಮೇಲೆ ತಂದಿರ್ತಾರೆ. ಸತ್ಯಮೂರ್ತಿ, ಕನಕಮೂರ್ತಿ ಅನ್ನೋ 2 ಪಾತ್ರಗಳಲ್ಲಿ ವಿಷ್ಣುವರ್ಧನ್ ರವರನ್ನ ತುಂಬ ಚೆನ್ನಾಗಿ ತೋರಿಸಿರ್ತಾರೆ. ವಿಷ್ಣುವರ್ಧನ್ ರವರು ಕೂಡ ತಮ್ಮ 2 ಪಾತ್ರಗಳಿಂದ ಸಿನಿಮಾವನ್ನು ಎತ್ಕೊಂಡು ಹೋಗಿರ್ತಾರೆ. ವಿಷ್ಣುವರ್ಧನ್ ರವರು ಯಾಕೆ ಕನ್ನಡದ ಮೇರು ನಟ ಅಂತ ಕರೆಸ್ಕೊಳ್ತಾರೆ ಅಂದರೆ ಇಂಥ ವಿಚಾರಗಳಲ್ಲಿ ಅನ್ಬಹುದು. ಯಾವುದೇ ಪಾತ್ರ ಆದರೂ ತಮ್ಮ ಅಭಿನಯದಿಂದ ಆ ಪಾತ್ರಕ್ಕೆ ಬೇರೆಯೇ ತಿರುವು ಕೊಡ್ತಾರೆ. ಈ ಸಿನಿಮಾದಲ್ಲೂ ಸಹ ಕೃಷ್ಣಮೂರ್ತಿ ಅನ್ನೋ ಪಾತ್ರಕ್ಕೆ ಬೇಕಾದ ಗತ್ತು ಗಾಂಭೀರ್ಯವನ್ನ ತಮ್ಮ ಎಕ್ಸ್ಪ್ರೆಷನ್ಸ್, ಬಾಡಿ ಲ್ಯಾಂಗ್ವೇಜ್ ಇಂದ ತೋರಿಸಿರ್ತಾರೆ. ಹಾಗೆ ಕನಕಮೂರ್ತಿ ಅನ್ನೋ ಪಾತ್ರಕ್ಕೆ ಬೇಕಾದ ಆ ಮುಗ್ಧತೆಯನ್ನ ಸ್ಕ್ರೀನ್ ಮೇಲೆ ತುಂಬ ಚೆನ್ನಾಗಿ ತೋರಿಸಿರ್ತಾರೆ. ಒಂದು ಕಡೆ ವಿಷ್ಣು ಸರ್ ಹಾಗೂ ಲಕ್ಷ್ಮೀರವರ ಜೋಡಿ ಜನಗಳಿಗೆ ಇಷ್ಟ ಆದರೆ, ಇನ್ನೊಂದು ಕಡೆ ವಿಷ್ಣು ಸರ್ ಹಾಗೂ ದೊಡ್ಡಣ್ಣ ಅವರ ಜೋಡಿನೂ ಕೂಡ ಜನಗಳಿಗೆ ಇಷ್ಟ ಆಗುತ್ತೆ. ಈಗಲೂ ಈ ಸಿನಿಮಾನ ಜನ ತುಂಬ ಇಷ್ಟಪಟ್ಟು ನೋಡ್ತಾರೆ. ಅದಕ್ಕೆ ಒಂದೇ ರೀಸನ್, ಡಾಕ್ಟರ್ ವಿಷ್ಣುವರ್ಧನ್. ಹೀಗೆ ಅಮಿತಾಬ್ ಬಚ್ಚನ್ ರವರ ಕೈಯಲ್ಲೇ ಮಾಡೋಕ್ಕಾಗದ ಪಾತ್ರವನ್ನು ಡಾಕ್ಟರ್ ವಿಷ್ಣುವರ್ಧನ್ ರವರು ಮಾಡಿ ಗೆದ್ದಿರ್ತಾರೆ. ರಾಮ್ ಇದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 25 ವಾರಗಳ ಭರ್ಜರಿ ಪ್ರದರ್ಶನ ಕಂಡ ಸಿನಿಮಾಗಳಲ್ಲಿ ಒಂದು. ಇದು ತೆಲುಗಿನ ರೆಡಿ ಚಿತ್ರದ ರೀಮೇಕ್ ಆಗಿರುತ್ತೆ. ಪುನೀತ್ ರವರ ಸಿನಿಮಾಗಳು 100 ದಿನಗಳ ಪ್ರದರ್ಶನ ಕಂಡು ಯಶಸ್ವಿಯಾಗುತ್ತಿದ್ದ ಕಾಲ ಅದು. ಪುನೀತ್ ರವರ ಸಿನಿಮಾ ಅಂದ್ರೇನೆ ಬೇರೆ ಥರದ ಮಾರ್ಕೆಟಿಂಗ್ ಕನ್ನಡ ಚಿತ್ರರಂಗದಲ್ಲಿ ಇರುತ್ತೆ. ಆ ಟೈಮಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಒಂದು ರೀಮೇಕ್ ಸಬ್ಜೆಕ್ಟ್ಗೆ ಕಹಿ ಹಾಕ್ತಾರೆ. ರೀಮೇಕ್ ಸಿನಿಮಾಗಳ ನಿರ್ದೇಶಕ ಎಂದೇ ಪ್ರಖ್ಯಾತಿ ಪಡೆದಿದ್ದಂತಹ ಕೆ ಮಾದೇಶ್ ರವರು ರಾಮ್ ಸಿನಿಮಾವನ್ನು ನಿರ್ದೇಶನ ಮಾಡಿರ್ತಾರೆ. 2009ರಲ್ಲಿ ಈ ಸಿನಿಮಾ ರಿಲೀಸ್ ಆಗುತ್ತೆ. ಒಂದು ಅದ್ಭುತ ಫ್ಯಾಮಿಲಿ ಕಂಟೆಂಟ್ ಒಳಗೊಂಡ ಈ ಸಿನಿಮಾನ ಜನ ತುಂಬ ಇಷ್ಟಪಡ್ತಾರೆ. ಅದ್ರ ಜೊತೆಗೆ ಲವ್, ಕಾಮಿಡಿ ಎಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗಿರುತ್ತೆ. ಅಭಿಮಾನಿಗಳಿಗೆ ಸಿನಿಮಾ ಇಷ್ಟ ಆಗುತ್ತೆ. ಅದೇ ರೀತಿ ಫ್ಯಾಮಿಲಿ ಆಡಿಯನ್ಸ್ಗಳಿಗೂ ಕೂಡ ಸಿನಿಮಾ ಇಷ್ಟ ಆಗುತ್ತೆ. ಪುನೀತ್ ರವರ ಮೇನ್ ಸ್ಟ್ರೆಂತ್ ಆದ ಡ್ಯಾನ್ಸ್ ಮತ್ತು ಫೈಟ್ನಿಂದ ಅಭಿಮಾನಿಗಳು ಸಿಳ್ಳೆ ಹೊಡೆದು ಸಿನಿಮಾನ ಎಂಜಾಯ್ ಮಾಡಿದ್ರೆ, ಕೊನೆಯಲ್ಲಿ 2 ಫ್ಯಾಮಿಲಿ ಒಂದಾಗೋ ರೀತಿ ಫ್ಯಾಮಿಲಿ ಆಡಿಯನ್ಸ್ಗಳಿಗೆ ತುಂಬ ಇಷ್ಟ ಆಗುತ್ತೆ. ಸಿನಿಮಾದಲ್ಲಿ ಹಾಡುಗಳು ಕೂಡ ತುಂಬ ಚೆನ್ನಾಗಿ ಮೂಡಿ ಬಂದಿರುತ್ತೆ. ಹಾಗಾಗಿ ರಾಮ್ ಸಿನಿಮಾ ಕರ್ನಾಟಕದಲ್ಲಿ 25 ವಾರಗಳ ಭರ್ಜರಿ ಪ್ರದರ್ಶನ ಕಂಡು ಸಿಲ್ವರ್ ಜೂಬ್ಲಿ ಲಿಸ್ಟ್ಗೆ ಸೇರುತ್ತೆ. ರೀಮೇಕ್ ಆದರೂ ಕನ್ನಡದಲ್ಲಿ ಸೂಪರ್ ಹಿಟ್ ಆದ ಸಿನಿಮಾಗಳಲ್ಲಿ ಇದು ಕೂಡ ಒಂದು. ನೋಡ್ರಲ್ಲ ಗೆಳೆಯರೇ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ನಿಮಗೆ ಯಾವ ರೀಮೇಕ್ ಸಿನಿಮಾ ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಇದರ ಪಾರ್ಟ್ 2 ವಿಡಿಯೋ ಕೂಡ ಬರುತ್ತೆ. ಇದೇ ಥರ ಒರಿಜಿನಲ್ ಮೀರಿಸಿದ ರೀಮೇಕ್ ಸಿನಿಮಾಗಳು ನಿಮಗೆ ಗೊತ್ತಿದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ನಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.